ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇಲ್ಲಿವರೆಗಿನ ಶುಭ ನುಡಿ, ಅನುಭವದ ನುಡಿಗಳು ನಾವೆಲ್ಲ ಇಂದು ಸೇರಿರುವ ಉದ್ದೇಶದ ಹಿನ್ನೆಲೆಯನ್ನು ಈಗಾಗಲೇ ತಮ್ಮೆದುರು ಬಿಂಬಿಸಿದ್ದನ್ನು ನೆನಪು ಮಾಡಿಕೊಂಡು ಸಹೋದರಿ ಸೌಭಾಗ್ಯವತಿ ಅನ್ನಪೂರ್ಣ ಅವರ ಮೊದಲನೇ ಒಂದು ಪುಣ್ಯ ಸ್ಮರಣೆ. ಆ ಸ್ಮರಣೆ ಬರೀ ಸ್ಮರಣೆಯಲ್ಲ, ಅದು ಮಧುರವಾದ ಸ್ಮರಣೆ. ಅಂಥ ಮಧುರವಾದ ನೆನಪನ್ನು ನಮ್ಮೊಂದಿಗೆ ಬಿಟ್ಟು ಹೋಗಿರುವ ಆ ಚೇತನಕ್ಕೆ ಶರಣಾರ್ಥಿಗಳನ್ನು ಹೇಳುತ್ತಾ, ಶುಭ ನುಡಿಗಳನ್ನು ಆಡಿದ ಪೂಜ್ಯ ಶ್ರೀಗಳಲ್ಲಿ ಅತ್ಯಂತ ಉದ್ಬೋಧಕವಾದ ಮೌಲಿಕವಾದ ನುಡಿಗಳನ್ನು ಆಡಿದ ಹಿರಿಯರಾದ ನಿವೃತ್ತ IAS ಅಧಿಕಾರಿಗಳಾದ ಡಾಕ್ಟರ್ ಸೋಮಶೇಖರ್ ಅವರಲ್ಲಿ, ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಹಿರಿಯ ಮಿತ್ರ LS ಶಾಸ್ತ್ರಿ ಅವರಲ್ಲಿ, ಬಸವರಾಜ ರೊಟ್ಟಿ ಅವರಲ್ಲಿ, ಅಶೋಕ್ ಮಳಗಲಿ ಅವರಲ್ಲಿ, 7 ಕೃತಿಗಳನ್ನು ಪರಿಚಯಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ವಿದ್ವಾಂಸ ಮಿತ್ರರಲ್ಲಿ, ಇಂದಿನ ಸಮಾರಂಭದಲ್ಲಿ ಅತಿಥಿ ಸ್ಥಾನದಲ್ಲಿರುವ ಕುಂದರ ನಾಡಿನ ಕಂದ ಆಗಲೇ ಒಂದು ಮಾತು ಹೇಳಿದರು, ದನ ಕಾಯೋ ಹುಡುಗ ಇವತ್ತು ವೈದ್ಯರಾಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದನ್ನು ಹೆಮ್ಮೆಯಿಂದ ಡಾಕ್ಟರ್ ತುಕಾರ್ ಅವರ ನನ್ನ ಮುಂದೆ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಒಂದೇ ನಾಡಿನವರು, ಕುಂದರ ನಾಡಿನವರು. ಡಾಕ್ಟರ್ ತುಕಾರ್ ಅವರಲ್ಲಿ ವಂದಿಸಿ, ಮಿತ್ರ ಸಿದ್ದು ಯಾಪಲ್ ಪರ್ವಿ ಅವರಲ್ಲಿ, ಡಾಕ್ಟರ್ ಕೆಂಪಣ್ಣವರವರು, ಯರು ಪಾಟೀಲ್ರು, ಅವಿನಾಶ್ ಕವಿ ಅವರು, ನಿರ್ಮಲಾ ಭಟ್ಟಲ್ ಅವರು, ಡಾಕ್ಟರ್ ತಿಮ್ಮಾಪುರ ಅವರು, ಹಾಗೂ ಶರಣೆ ಪ್ರೇಮಕ್ಕ ಅವರಲ್ಲಿ, ಹಾಗೂ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ, ಅಶೋಕ್ ಮಳಗಲಿ ಅವರ ಬದುಕಿನಲ್ಲಿ ಅದೊಂದು ದೊಡ್ಡ ತಿರುವು ಅಂತ ನಾವು ಹೇಳಬೇಕು. ಬಾಲ್ಯ ವಿವಾಹವನ್ನು ಅವರು ಮಾಡಿಕೊಂಡಿದ್ದು, 50 ವರ್ಷಗಳ ಕಾಲ ಸುದೀರ್ಘವಾದ ದಾಂಪತ್ಯವನ್ನು ಮಾಡಿದ್ದು, ಇವೆಲ್ಲ ಸಾಹೇಬ್ರು ಹೇಳಿದ ಹಾಗೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ. ಅದು ಇಂಗ್ಲೀಷಿನ ಮಾತು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮನ್. ಯಾಕೆ ಅಂತ ನಾವು ಕೇಳಬೇಕಾದ್ರೆ, ಮುಂದುವರಿಕೆಯಾಗಿ ಹೇಳಬೇಕಂದ್ರೆ, ಆ ಮಾತು ಎಲ್ಲರಿಗೂ ಗೊತ್ತಿರೋದಿಲ್ಲ. ತಪ್ಪಿದಾಗ ಅವನನ್ನು ತಿದ್ದಲಿಕ್ಕೆ, ಟು ಕರೆಕ್ಟ್ ಹಿಮ್, ಆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ. ಕೆಲವರಿಗೆ ತಾಯಿ ತಿರುವು ಕೊಡ್ತಾಳೆ, ಕೆಲವರಿಗೆ ಪತ್ನಿ ಆ ತಿರುವನ್ನು ತಂದು ಕೊಡ್ತಾಳೆ ಬದುಕಿನಲ್ಲಿ. ಹಾಗೆ ಅಶೋಕ್ ಮಳಗಲಿ ಅವರು ಒಬ್ಬ ಅಧಿಕಾರಿಯಾಗಿ ಅವರು ಏನಿದ್ದರು, ಏನು ಆದರು, ಇದನ್ನು ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅನೇಕ ಆ ಕಷ್ಟದ ಕುಲುಮೆಯಲ್ಲಿ ಹಾದು ಬಂದಂಥ ಆ ದಂಪತಿಗಳು, ಅದರಲ್ಲೂ ಅನ್ನಪೂರ್ಣ ಅವರು ಶರಣರ ವಚನ, ಬಸವಣ್ಣವ್ರ ವಚನದ ಪ್ರಕಾರ ಲೇಸೆನಿಸಿಕೊಂಡು 5 ದಿನ ಬದುಕಿದ್ದಾರೆ, ಕೊನೆಗೆ ಲೇಸೆನಿಸಿಕೊಂಡು 1 ದಿನ ಬದುಕಿದ್ದಾರೆ. ಅದು ಸಾಲದೆ ಅಂಥ ನಿಡುಗಾಲದ ಒಬ್ಬ ಸಂಗಾತಿಯನ್ನು ಕಳೆದುಕೊಂಡಂಥ ಅಶೋಕ್ ಮಳಗಲಿ ಅವರಿಗೆ ಶರಣ ಸಾಹಿತ್ಯ, ಚುಟುಕು ಸಾಹಿತ್ಯ, ಬರವಣಿಗೆ ಇವೆಲ್ಲ ಕೈ ಹಿಡಿದು ಅವರು ತಮ್ಮ ಒಂಟಿತನವನ್ನು ಏಕಾಂತವನ್ನಾಗಿ ಬಳಸ್ಕೊಂಡ್ರು. ಒಂಟಿತನ ಏಕಾಂತ ಭಾಳ ಫರಕದ. ಒಂಟಿತನ ಇದ್ದಾಗ ನಮ್ಮ ತಲೆ ಕೆಟ್ಟು ಹೋಗಿಬಿಡ್ತದೆ. ಆದರೆ ಯಾರು ಏಕಾಂತಕ್ಕೆ ಜಾರ್ತಾರೆ, ಆವಾಗ ಅವರಿಂದ ಒಳ್ಳೊಳ್ಳೆಯ ಕೆಲಸಗಳಾಗ್ತವೆ. ಹಾಗೆ ಅಶೋಕ್ ಮಳಗಲಿ ಅವರು ನನ್ನ ಹತ್ರ ಅನೇಕ ಸಲ ಅವರು ತಾವು ಬರೆದಂಥ ಕವನಗಳನ್ನು, ಚುಟುಕುಗಳನ್ನು ತಂದು ತೋರಿಸಿದಾಗ ನನಗೆ ಬೇಂದ್ರೆ ಅವ್ರ ಮಾತು ನೆನಪಾಗ್ತದೆ. ಒಬ್ಬರು ಅವ್ರ ಹತ್ರ ಹೋಗಿ ನಾನು ಕವಿತೆಗಳನ್ನು ಬರೆದಿದ್ದೇನೆ ಅಂತ ತೋರಿಸಿದರು. ಬೇಂದ್ರೆ ಅವರು ಅವುಗಳನ್ನು ನೋಡಿ ಏನು ಹೇಳಿದರು, ತಮ್ಮ ಹಿಂಗೆ ಬರೀತಾ ಹೋಗು, ನಿನ್ನ ಗದ್ಯ ಸುಧಾರಿಸ್ತದ ಅಂತ ಹೇಳಿದರು. ಕಾವ್ಯ ಬರೆಯೋರಿಗೆ ಗದ್ಯ ಸುಧಾರಿಸುವಂಥ ಮಾತನ್ನು ಬೇಂದ್ರೆ ಅಜ್ಜ ಈ ರೀತಿಯಾಗಿ ಚುಚ್ಚು ವ್ಯಂಗ್ಯವಾಗಿ ಹೇಳಿದ್ದನ್ನು ನೆನಪು ಮಾಡಿಕೊಂಡ್ರೆ, ನಾನು ಒಬ್ಬ ವಿದ್ಯಾರ್ಥಿಗೆ ಹೇಳಿದ ಹಾಗೆ ಅಶೋಕಣ್ಣವ್ರಿಗೆ ಹೇಳಿದೆ, ನೀವು ಬರೀತಾ ಹೋಗ್ರಿ, ಓದ್ತಾ ಹೋಗ್ರಿ, ಗಟ್ಟಿಯಾಗಿ ಓದ್ತಾ ಹೋಗ್ರಿ, ನಿಮ್ಮ ದೋಷಗಳು ನಿಮಗೆ ಗೊತ್ತಾಗ್ತಾವ ಅಂಥೇಳಿ. ನಾವು ಮಾಸ್ತರ್ ಏನಿದ್ರು ಸಹಿತ. ಅದಕ್ಕಾಗಿ ಇವತ್ತು ಅಂಥ ಒಬ್ಬ ಒಳ್ಳೆಯ ಪ್ರತಿಭಾವಂತ ಲೇಖಕರಾಗಿ ಹೊರಹೊಮ್ಮಿರೋದೇನದ, ಇದು ಬಹಳ ಬೆರಗಿನ ವಿಷಯ, ಬೆಡಗಿನ ವಿಷಯ. ಯಾಕಂದರೆ ಜೀವನಕ್ಕಿಂತ ಬದುಕು ದೊಡ್ಡದು. ಎಲ್ಲರೂ ನಾವು ಜೀವಿಸ್ತೇವೆ, ತಿಂತೇವೆ, ಉಣ್ತೇವೆ, ಮಲಗ್ತೇವೆ, ಆ ಮಾತು ಬೇರೆ. ಆದರೆ ಬದುಕಿಗೆ ಅರ್ಥವನ್ನು ತುಂಬುವಂಥ ಕೆಲಸವನ್ನು ಅನ್ನಪೂರ್ಣ ಅವರು ಏನು ಮಾಡಿದರು, ನಾನು ಅನೇಕ ಸಲ ಗಮನಿಸಿದ್ದೇನೆ. ನಮ್ಮ ಮನೆಗೆ ಬರಬೇಕಾದ್ರೆ ಇಬ್ಬರು ಜೊತೆಗೇ ಬರ್ತಿದ್ರು. ಅವರು ಇಬ್ಬರು ಒಟ್ಟಿಗೆ, ಒಬ್ಬರನ್ನ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಬ್ಬ ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಅವರ ಮನೆಯನ್ನು ಹೇಗೆ ಮುನ್ನಡೆಸಿದರು ಅನ್ನೋದನ್ನು ಕೂಡ ನಾನು ಬಹಳ ಸಮೀಪದಿಂದ ನೋಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೆಳಗಾವಿಯ ಹಿರಿಯ ಕವಿ ತಮ್ಮ ಪತ್ನಿಯನ್ನು ಕಳೆದುಕೊಂಡಾಗ ಜಂದತ್ ದೇಸಾಯಿ ಅವರೊಂದು ಮಾತು ಹೇಳಿದರು. ಒಂದು ಚುಟುಕು ಬರೆದ್ರು ಅವರು, ಒಂದೇ ಸಾಲಿನ ಚುಟುಕು, ಅದ್ಭುತವಾದ ಮಾತದು. ಏನಂದರೆ, ನನ್ನ ಎದುರಿಗೆ ತೋರಿಸಿದರು, ನೋಡ್ರಿ ಅಂಥೇಳಿ. ನಮ್ಮಿಬ್ಬರಲ್ಲಿ ವಯಸ್ಸಿನ ಅಂತರ 20 ಇದ್ದರೂ ಕೂಡ ಭಾಳ ಸಮೀಪ ನನಗೆ ಜಂದತ್ ದೇಸಾಯಿ ಅವರು. ಶಾಸ್ತ್ರಿ ಅವ್ರಿಗೂ ಎಲ್ಲರಿಗೂ ಬಹಳ ಆತ್ಮೀಯರು. ಒಂದು ಏನು ಚುಟುಕು ಬರೀತಾರೆ ಅವರು, ಒಂಟಿ ರೆಕ್ಕೆಯ ಹಕ್ಕಿ ಹಾರೀತು ಹೇಗೆ. ಎಷ್ಟು ಅರ್ಥದ ನೋಡ್ರಿ ಅದ್ರ.
ಒಂಟಿ ರೆಕ್ಕೆ, ಒಂದು ರೆಕ್ಕೆಯನ್ನು ಕಸ್ಕೊಂಡ ದೇವರು, ಆ ಒಂಟಿ ರೆಕ್ಕೆಯ ಹಕ್ಕಿ ಹಾರೀತು ಹೇಗೆ. ಈ ರೀತಿ ಹೇಳ್ಕೋಂತ ನಮ್ಮ ಜನರ ದೇಶ ಅವ್ರಿಗೆ ಇವತ್ತು 94 ವರ್ಷ ಅವರು ಇವತ್ತು ಇದ್ದಾರೆ. ಹಾಗೆ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ, ತಮ್ಮ ದುಃಖವನ್ನು ಮರೀಲಿಕ್ಕೆ ಇಂಗ್ಲೀಷಿನ ಕವಿ ಹೇಳಿದ ಹಾಗೆ, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ಸ್ ಅಸ್ ಅವರ್ ಸ್ಯಾಡೆಸ್ಟ್ ಥಾಟ್ಸ್. ಸಿದ್ದು ಯಾಪಲ್ ಪರ್ವಿ ಅವರಿದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಅವರು. ಅವ್ರ ಎದುರಿಗೆ ನಾ ಇಂಗ್ಲೀಷ್ ಮಾತಾಡಬಾರ್ದು, ಆದರೆ ನಮ್ಮ ದುಃಖದ ಒಂದು ಹಿನ್ನೆಲೆಯಲ್ಲಿ ಏನು ಮಾತು ಬರ್ತಾವೆ ಅವೇ ಸಿಹಿಯಾದ ನೆನಪುಗಳು. ಹಾಗೆ ಅಶೋಕ್ ಮಳಗಲಿ ಅವರು 7 ಕೃತಿಗಳನ್ನು ಏನಿಲ್ಲಿ ರಚನೆ ಮಾಡಿದ್ದಾರೆ, ಅವರು ಮಾತು ಮೂಕವಾದರೂ ಅವರ ಲೇಖನಿ ತುಂಬ ಕ್ರಿಯಾಶೀಲವಾಗಿ ಇಲ್ಲಿ ಮುಂದೆ ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರೇನು ನಮ್ಮ ಹಾಗೆ MA PhD ಮಾಡಿ ಪಾಠ ಮಾಡಿದವರಲ್ಲ, ಬಹಳ ಅಧ್ಯಯನ ಮಾಡಿದವರಲ್ಲ, ಆದರೆ ತಮ್ಮ ಒಳಗೆ ಏನು ಭಾವನೆಗಳದಾವಲ್ಲ ಅವುಗಳನ್ನು ಭಾಳ ಅರ್ಥಪೂರ್ಣವಾಗಿ ಕವನ ಸಂಕಲನದಲ್ಲಿ, ತಮ್ಮ ಪತ್ನಿಗೆ ಅರ್ಪಿಸಿದಂಥ ಕವನ ಸಂಕಲನದಲ್ಲಿ ಅವರು ಅರ್ಥಪೂರ್ಣವಾಗಿ ಅದನ್ನು ಹೇಳಿದ್ದಾರೆ. ಮಾತು ಮೌನ ಅನ್ನುವಂಥ ಕೃತಿಯಲ್ಲಿ ಅದರೊಂದಿಗೆ ಒಟ್ಟು 7 ಕೃತಿಗಳನ್ನು ಇದೀಗ ಲೋಕಾರ್ಪಣೆಗೊಳಿಸಲಾಯಿತು. ಅವುಗಳನ್ನು ನಾವು ಓದಬೇಕಷ್ಟೇ. ಭಾಳ ಕಟುವಾದ ವಿಮರ್ಶಕನ ದೃಷ್ಟಿಯಲ್ಲಿ ನಾವು ಎಂದೂ ನೋಡೋಕ್ಕೆ ಹೋಗಬಾರ್ದು, ಯಾಕಂದರೆ ಅವೆಲ್ಲ ಪ್ರಾಯೋಗಿಕವಾದ ಕೃತಿಗಳು. ಮತ್ತೊಮ್ಮೆ ಹೇಳಬೇಕಾದ್ರೆ ಕಟುವಾದ ವಿಮರ್ಶೆಗೆ ನಾವು ಎಂದೂ ಒಡ್ಡಬಾರ್ದು ಅನ್ನೋದು. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಅವರು ರಚನೆ ಮಾಡಿದ್ದಾರೆ. ಮಿಲ್ಟನ್ ಕವಿ, ಜಾನ್ ಮಿಲ್ಟನ್ ಕವಿ ತನ್ನ ಕಣ್ಣುಗಳನ್ನು ಕಳ್ಕೊಂಡಾಗ ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ, ಮಹಾಕಾವ್ಯ. ಯಾವಾಗ ಅವನ ಕಣ್ಣು ತಿರುಗಿ ಬಂದು ಪ್ಯಾರಡೈಸ್ ರಿಗೇನ್ಡ್ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದ. ಹಾಗೆ ಈ ಕೃತಿಗಳ ಮೂಲಕ ಅನ್ನಪೂರ್ಣೆಯನ್ನು ಕಳೆದುಕೊಂಡಂಥ ಅಶೋಕ್ ಅವರು ಮತ್ತೆ ಆ ಒಂದು ಸ್ವರ್ಗವನ್ನು ಅವರು ಪಡೆದಿದ್ದಾರೆ. ಯಾಕಂದರೆ ಸಪ್ತ ಸ್ವರಗಳಂತೆ ಇರುವಂತಹ ಈ 7 ಕೃತಿಗಳು, ಅದರಲ್ಲಿ ಅವರ ಮಾತು ಮೌನ ಅನ್ನುವಂಥ ಕೃತಿ ಕವನ ಸಂಕಲನ. ಅದರಲ್ಲಿ ಹೆಚ್ಚಿನ ಕವನಗಳು ಅನ್ನಪೂರ್ಣೆಯ ನೆನಪಿನಲ್ಲಿ ಅವರು ರಚನೆ ಮಾಡಿದಂಥದ್ದು. ಅದರ ಬಗ್ಗೆ ನಾನು ಇಲ್ಲಿ ಪ್ರವೇಶ ಮಾಡೋದಿಲ್ಲ, ಯಾಕಂದರೆ ಪರಿಚಯ ಮಾಡುವಂಥವರಿದ್ದಾರೆ. ಒಂದೊಂದೇ ಮಾತು. ಎರಡನೇದಾಗಿ ಅವರ ಪ್ರವಾಸ ಕಥನಗಳು, ಒಂದು ಅರಬರ ನಾಡಿನ ಅದ್ಭುತಗಳು ಮತ್ತು ಲಂಡನ್ನಿನಿಂದ ರೋಮ್ವರೆಗೆ 12 ದೇಶಗಳನ್ನು ಸುತ್ತಿದಂಥ, ಅದು ಶ್ರೀಗಳ ಜೊತೆಗೆ ಗೆಳೆಯರ ಜೊತೆಗೆ ಸುತ್ತಿದಂಥ ಅನುಭವಗಳನ್ನು ಆ ಕೃತಿಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಅರಬರ ನಾಡು ದುಬೈ, ಅದರ ಜೊತೆಗೆ ಇನ್ನೂ ಅನೇಕ ಪರಿಸರದ ನಾಡುಗಳ ಬಗ್ಗೆನೂ ಅವರು ಬರೆದಿದ್ದಾರೆ. ನಾವೆಲ್ಲ ಒಂದು 6-7 ದಿವಸ ಅಲ್ಲಿ ದುಬೈಗೆ ಹೋಗಿ ಬರಬೇಕಾದ್ರೆ ನಮ್ಮನ್ನು 6ನೇ ದಿವಸ ಆದಮೇಲೆ ಹೊರಗೆ ಹಾಕಿಬಿಡ್ತಾರೆ, ಅವರು ಇರಲಿಕ್ಕೆ ಆಗೋದಿಲ್ಲ. ಆದರೆ ಅವರು 3 ತಿಂಗಳ 4 ತಿಂಗಳ 5 ತಿಂಗಳ ತಮ್ಮ ಮಕ್ಕಳೊಟ್ಟಿಗೆ ಇದ್ದು ಬಹಳ ಸಮೀಪದಿಂದ ಆ ಅನುಭವ ಏನು ಮಾಡಿಕೊಂಡಿದ್ದಾರೆ. ಅಲ್ಲಿಯ ಒಳಗೂ ಹೊರಗೂ ಅವರ ವೇಷ ಭೂಷ, ಆಹಾರ ವಿಹಾರ, ಅವರ ಇರುವಿಕೆ, ಅವರ ಆ ಡಿಗ್ನಿಫೈಡ್ ವೇ ನಾವು ನೋಡಿದರೆ ನಮಗೆ ಆಶ್ಚರ್ಯ ಅನಿಸ್ತದೆ. ನಾವು ದುಬೈಗೆ ಹೋದಾಗ ನಮ್ಮ ಕಾರಿನ ಚಾಲಕ, ಆತನ ವ್ಯಕ್ತಿತ್ವ ನೋಡಿದರೆ 6 ಫೂಟ್ ವ್ಯಕ್ತಿ, ಅದ್ಭುತವಾದಂಥ ವ್ಯಕ್ತಿ. ಅವರೇನು ಬಟ್ಟೆ ಹಾಕ್ಕೊಂಡಿರ್ತಾರೆ ಅದೇ ರೀತಿಯಲ್ಲೇ ಡ್ರೈವ್ ಮಾಡಲಿಕ್ಕೆ ಬಂದಿದ್ದರು. ಅವರೊಟ್ಟಿಗೆ ನಾವು ಫೋಟೋ ತೆಗೆಸ್ಕೊಂಡು, ಯಾಕಂದರೆ ಅವರ ಆ ನಡೆ ನುಡಿ, ದೈಹಿಕ ಭಾಷೆ ಮತ್ತು ಭಾಷೆ ಇವೆಲ್ಲ ಅದ್ಭುತವಾದಂಥವು. ಅದಕ್ಕಾಗಿ ಅಂಥ ಎಲ್ಲ ಅನುಭವಗಳನ್ನು ಅಶೋಕ್ ಅವರಿಲ್ಲಿ 2 ಕೃತಿಗಳಲ್ಲಿ ವ್ಯಕ್ತ ಮಾಡಿದ್ದಾರೆ. ಒಂದು ಮಾತಿದೆ, ನಾವು ಪ್ರವಾಸ ಕಥನಗಳನ್ನು ಬರೆದಿದ್ದೇನೆ, ಅಮೇರಿಕದ್ದು ಯುರೋಪದ್ದೆಲ್ಲ ಬರೆದಿದ್ದೇನೆ. ಪ್ರವಾಸ ನಮ್ಮನ್ನು ಕರೆದು ತೋರಿಸ್ತದೆ, ಪುಸ್ತಕಗಳು ತೆರೆದು ತೋರಿಸ್ತದೆ. ನೀವು ಪುಸ್ತಕವನ್ನು ತೆರೆದಂತೆಲ್ಲ ಆ ಅನುಭವವನ್ನು ನಾವು ಮಾಡ್ಕೋತೇವೆ. ಆ ರೀತಿಯಲ್ಲಿ 2 ನಾಡು ಇಲ್ಲೇನದಾವ, ದುಬೈ ಮತ್ತು ಸಿಂಗಾಪುರ್ ಅನ್ನೋದೇನಿದೆ, ಸಣ್ಣ ಸಣ್ಣ ಒಂದು ಸಿಟಿ ಇದ್ದದ್ದು ದೇಶ ಆಗಿದ್ದಾವೆ. ಆ ಎಲ್ಲ ದೇಶಗಳು ಜಗತ್ತನ್ನೇ ಇವತ್ತು ಆಕರ್ಷಿಸ್ತಾ ಇದ್ದಾವೆ. ನಮಗೇನಾಗ್ಯದ ಅಂಥೇಳಿ ಒಂದೇ ಮಾತು, ನಮ್ಮಲ್ಲಿ ಜನಸಂಖ್ಯೆ ಭಾಳ ಅದ ಅಲ್ರಿ, ನಮಗೇನು ಧಾಡಿ ಆಗ್ಯದ ನಾವು ವಿಚಾರ ಮಾಡೋನು. ಡರ್ಟಿ ಇಂಡಿಯನ್ಸ್ ಅಂತಾರೆ ನಾವು ಹೊರಗೆ ಹೋದಲ್ಲೆಲ್ಲ, ನಾವೆಲ್ಲ ಹೋದಲ್ಲಿ ಭಾಳ ಕೆಟ್ಟ ಅನಿಸೋದ. ನಾವು ಅಮೇರಿಕೆಯಲ್ಲಿ ಡರ್ಟಿ ಇಂಡಿಯನ್ಸ್ ಅಂತಾರೆ. ಯಾಕಂದ್ರೆ 140 ಕೋಟಿ ಇರುವಂಥದ್ದು ನೆವ ಮಾಡ್ಕೊಂಡು ನಾವೇನು ಮಾಡ್ತೇವೆ, ಹೊಲಸು ಮಾಡ್ತೇವೆ. ನಾವು ಹೊಲಸಿದ್ದಲ್ಲಿ ಇನ್ನೂ ಹೊಲಸು ಮಾಡ್ತೇವೆ. ಇಲ್ಲೇ ಕನ್ನಡ ಭವನದಲ್ಲೇ ನಾವು ನೋಡಿದರೆ, ಇದೇ ನಾ ಕೆಂಪಣ್ಣವ್ರ ಸರಿ ತೋರಿಸಿದೆ, ಸ್ವರ್ಗದಲ್ಲಿ ಒಂದು ನರಕ ನಿರ್ಮಾಣ ಮಾಡುವಂಥ ಮನೋಭಾವ ನಮ್ಮದು. ಆದರೆ ದುಬೈ ಆಗಲಿ ಯುರೋಪ್ ಆಗಲಿ ಯಾವುದೇ ದೇಶಗಳನ್ನು ನೋಡ್ರಿ, ಸ್ವಚ್ಛತೆ, ಆ ಶಿಸ್ತು. ಅದಕ್ಕಾಗಿ ಅಂಥ ಎಲ್ಲ ಟಿಪ್ಸ್ ನಮಗೇನಿದೆ ಈ ಪುಸ್ತಕಗಳು ಕೊಡ್ತಾ ಇದ್ದಾವೆ. ಅದು ಅನ್ಕಂಪೇರಬಲ್. ನಾವು ಅದನ್ನು ನಮ್ಮ ದೇಶಗಳನ್ನು ಆ ದೇಶದ ಜೊತೆಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದರ ಬಗ್ಗೆ ನಾವು ಹೆಚ್ಚು ಮಾತಾಡದೆ, ಅದೊಂದು ವಂಡರ್ ಆಫ್ ಕ್ರಿಯೇಷನ್.
ಆ ದೇಶಗಳನ್ನು ಅವ್ರು ಏನು ನಿರ್ಮಾಣ ಮಾಡಿದ್ದಾರೆ, ಏನು ಇಟ್ಟಿದ್ದಾರೆ, ಬರೀ ಕಟ್ಟೋದಲ್ಲ, ಅದನ್ನು ಇಟ್ಟ ರೀತಿಯನ್ನು ನಾವು ನೋಡಿದಾಗ ಅದ್ರ ಬಗ್ಗೆ ನಾವು ಮೆಚ್ಚಬೇಕನ್ನಿಸ್ತದೆ. ಇನ್ನು 2 ಮಹತ್ವದ ಕೃತಿಗಳು, ಅವು ಲಿಂಗಾಯತ ಧರ್ಮದ ತ್ರಿವಿಧ ತತ್ವಗಳು ಮತ್ತು ಕಲ್ಯಾಣದ ಕುರಿತು ಬರೆದಂಥ ಒಂದು ಕೃತಿ. ನಮ್ಮ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಳವೇ ಆತ್ಮವಾಗಿ ಅನ್ನುವಂಥ ಒಂದು ಮಾತಿದೆ. ಅದೊಂದು ಯಾತ್ರೆ. ಅದ್ರ ಬಗ್ಗೆ ಅವಿನಾಶ್ ಕವಿ ಅವರು ಹೇಳ್ತಾರೆ. ಆ ಯಾತ್ರೆ ಮುಗಿಸುವ ಯಾತ್ರೆ ಅಲ್ಲ, ಅದು ನಿರಂತರವಾಗಿ ಸಾಗುವ ಸಾಧಕನ ಒಂದು ಸಾಧನೆಯ ಯಾತ್ರೆ ಅನ್ನೋದನ್ನು ಆ ಕೃತಿ ನಮಗೆ ಬಿಂಬಿಸ್ತಾ ಇದೆ. ಅಂಥ ಅಂತರಂಗದ ಬೆಳಕನ್ನು ಹೆಚ್ಚಿಸುವಂಥ ಆ ಕೃತಿಗಳು ಇವತ್ತು ಕಲ್ಯಾಣದ ಬಗ್ಗೆನೇ ಆಗಲಿ, ಯಾವುದೇ ಆಗಲಿ, ಚನ್ನಬಸವಣ್ಣವರು ಹೇಳುವ ಹಾಗೆ ಅರಿದರಿದು ಆಚರಿಸಬೇಕು. ಆ ಷಟ್ಸ್ಥಳಗಳನ್ನು ತಿಳಿದು ಮತ್ತೆ ಮತ್ತೆ ನಾವು ಆಚರಿಸ್ತಾ ಹೊರಟ್ರೆ ಆ ಯಾತ್ರೆಯನ್ನು, ಆ ಪಯಣವನ್ನು ನಾವು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆ ಕಲ್ಯಾಣದ ಕುರಿತು ಅಂತರಂಗದ ಬೆಳಕು ಅನ್ನುವಂಥ ಏನು ಕೃತಿ ಇದೆ, ಅಲ್ಲಮ ಪ್ರಭುಗಳು ಬಸವಣ್ಣವ್ರ ವಚನಗಳ ಜೊತೆಗೆ ಉಪೇಕ್ಷಿತ ವಚನಕಾರರ ಬಗ್ಗೆಯೂ ಕೆಲವು ಮಾತುಗಳನ್ನು ಆ ಕೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಕಾಲಾತೀತ ಕಲ್ಯಾಣ ಅನ್ನುವಂಥದ್ದು. ನಮಗೆ ಅಕ್ಕ ಅನ್ನಪೂರ್ಣ ಅವರೊಂದು ಮಾತು ಹೇಳಿದರು, ಅದು ಕಾರ್ಯಕ್ರಮ ಕರೆಸಿದಾಗ, ದೂರ ಆಗ್ತದ್ರಿ ಹೆಂಗೆ ಬರಲಿ ಅಂಥೇಳಿ. ಆಗ ಅವರು ಒಂದೇ ಹೇಳಿದರು, ಶರಣರೇ, ಮನೆ ಬಿಟ್ಟರೆ ಕಲ್ಯಾಣ ಅಂಥೇಳಿ, ನೀವು ಮನೆಯಿಂದ ಹೊರಗೆ ನಡೀರಿ, ನಿಮಗೆ ಕಲ್ಯಾಣ ಆಗ್ತದೆ ಅಂತ. ನಾವು ಏನೆಲ್ಲ ನೆವ ಹೇಳಿ ತಪ್ಪಿಸ್ತೇವೆ, ಆದರೆ ಎಲ್ಲಿ ಕಾರ್ಯಕ್ರಮ ಬರಬೇಕಾದ್ರೂ ಇಲ್ಲರಿ ನಾವು ಕುಂಟ ನೆವ ಹೇಳ್ತೇವೆ. ನೆವ ಅನ್ನೋದು ಯಾವಾಗಲೂ ಕುಂಟ ನೆಪ ಇರ್ತದೆ. ಅದು ಅದಕ್ಕಾಗಿ ಆ ಕಲ್ಯಾಣದ ಬಗ್ಗೆ ಆ ಬೆಳಕನ್ನು ಚೆಲ್ಲುವಂಥ ಅನೇಕ ವಿಚಾರಗಳು ಈ ಕೃತಿಯಲ್ಲಿ ಬರ್ತಾ ಇದ್ದಾವೆ. ಅಪವಾದದ ಸುಳಿಯಲ್ಲಿ ಆದರ್ಶದ ಹೊರತೆ, ಭಾಳ ಅದ್ಭುತವಾದ ಟೈಟಲ್ ಅದು. ಒಂದು ನೈಜ ಘಟನೆಯನ್ನು ಆಧರಿಸಿ ಬರೆದಂಥ ಆ ಕೃತಿಯನ್ನು ಇವತ್ತು ಈ ವೇದಿಕೆಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ನಾವು ಮಾತಾಡೋಕೆ ನಿಂತರೆ ಒಂದು ತಾಸು ಬೇಕು. ಶಾಸ್ತ್ರಿ ಅವ್ರು ಹೇಳಿದರು, ಒಂದು ತಾಸು ತೊಗೊಳ್ರಿ ಅಂಥೇಳಿ. ನಾಟ್ ಹೋಗಿ ಬರ್ತೇನೆ, ಸ್ವಲ್ಪ ಕೆಲಸದ ಅಂತ ಅವ್ರು ಹೇಳಿದ್ರು ನನ್ನ ಕಿವ್ಯಾಗ. ನೀವು ಒಂದು ತಾಸು ಆರಾಮ ಮಾತಾಡ್ರಿ, ಒಂದಿಷ್ಟು ಹೋಗಿ ಬರ್ತೇನೆ ಅಂದಾಗ ಅಧ್ಯಕ್ಷರವರು. ಅದಕ್ಕಾಗಿ ಇಲ್ಲಿವರೆಗೆ ಆ ಮಾತುಗಳೇನು ಹೇಳಿದ್ದಾರೆ, ಅನ್ನಪೂರ್ಣ ಅಕ್ಕ ಅವ್ರ ಬಗ್ಗೆ ಆಗಲಿ, ಅಶೋಕ್ ಅವ್ರ ಬಗ್ಗೆ ಆಗಲಿ, ಈ ಕೃತಿಗಳ ಬಗ್ಗೆ ಆಗಲಿ, ನಾವು ಸ್ವಲ್ಪ ಅದನ್ನು ಓದಿ ಅವರೇನು ತಮ್ಮ ಒಂಟಿತನವನ್ನು ಏಕಾಂತವನ್ನಾಗಿ ರೂಪಿಸಿಕೊಂಡು ಈ ಕೃತಿಗಳನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಒಂದು ಅಭಿನಂದನೀಯವಾದ ಕೆಲಸ ಅಷ್ಟೇ ಅಲ್ಲ, ಅವರು ತಮ್ಮ ಧರ್ಮಪತ್ನಿಗೆ ಸಲ್ಲಿಸುವಂಥ ಒಂದು ಸೂಕ್ತ ಗೌರವ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಕಾರ್ಯಕ್ರಮಗಳು ತುಂಬ ಇರೋದರಿಂದ ಸಂಜೆವರೆಗೂ ಮ್ಯಾರಥಾನ್ ಈ ಕಾರ್ಯಕ್ರಮ ನಡೀತಾವೆ, ನಿರಂತರವಾಗಿ ನಡೀತಾವೆ. ತಮ್ಮ ತಾಳ್ಮೆಯನ್ನು ಪರೀಕ್ಷಿಸದೆ ಆ ಅನ್ನಪೂರ್ಣೆಯವರ ಚೇತನಕ್ಕೆ ಮತ್ತೊಮ್ಮೆ ಶರಣೆಂದು ಹೇಳಿ, ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.